ಚಿಕಿತ್ಸಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತೇಜಸ್ವಿನಿ ಕೋಟ್ಯಾನ್. ಪ್ರಾಯೋಜಕರು SDM ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ. ಇಂದಿನ ಸಂಚಿಕೆಯಲ್ಲಿ ನಮಗೆ ಲೋವರ್ ಬ್ಯಾಕ್ ಪೇನ್ ಬಗ್ಗೆ ಮಾಹಿತಿಯನ್ನ ಕೊಡ್ಲಿಕ್ಕಿದ್ದಾರೆ SDM ಹಾಸ್ಪಿಟಲ್ನ ಎಲುಬು ಮತ್ತು ಮೂಳೆ ಶಸ್ತ್ರಚಿಕಿತ್ಸಾ ತಜ್ಞರು ಡಾಕ್ಟರ್ ಶತಾನಂದ ಪ್ರಸಾದ್ ರಾವ್. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಯುವ ಪೀಳಿಗೆಯಲ್ಲಿ ಹೆಚ್ಚಾಗಿ ಲೋವರ್ ಬ್ಯಾಕ್ ಪೇನ್ ಕಾಣಿಸ್ಕೊಳ್ತಾ ಇದೆ ಅಲ್ಲ ಸರ್, ಇದಕ್ಕೆ ಕಾರಣ ಏನು ಹಾಗೂ ಪರಿಹಾರ ಹೇಗೆ? ಸೊ ಯುವ ಪೀಳಿಗೆಯಲ್ಲಿ ಸೊಂಟದ್ದು ತುಂಬ ಪ್ರಾಬ್ಲಮ್ಸ್ ಈಗ ರೀಸೆಂಟ್ ಆಗಿ ತುಂಬ ಜಾಸ್ತಿ ಆಗಿದೆ. ಮೊದಲು ಮೊದಲು ಲೈಫ್ ಸ್ಟೈಲ್ ಎಲ್ಲ ಚೆನ್ನಾಗಿತ್ತು. ಸೊ ಇದೆಲ್ಲ ಪ್ರಾಬ್ಲಮ್ಸ್ ಒಂದು 45-50 ವರ್ಷ ಆದ್ಮೇಲೆ ಜಾಸ್ತಿ ಇತ್ತು. ಬಟ್ ಈಗ ಲಾಸ್ಟ್ 10 ವರ್ಷದಿಂದ ಸಣ್ಣ ವಯಸ್ಸಿಂದ 18 ವರ್ಷ ಆದ ಕೂಡಲೇ 18ಇಂದ 30 ವರ್ಷಕ್ಕೆ ಸೊಂಟ ನೋವು ಅಂತ ಬರ್ತಾರೆ. ಸೊ ಸೊಂಟ ನೋವುದು ಫಸ್ಟ್ ಏನೆಲ್ಲ ತೊಂದರೆ ಇರ್ತದೆ ಸೊಂಟ ನೋವಿಂದ ಹೇಳ್ತೀನಿ. ಸೊ ಫಸ್ಟ್ ಅವರಿಗೆ ಒಂದು ಸೊಂಟ ನೋವು ಅಂತ ಇರ್ತದೆ, ಅದರ ಜೊತೆ ಕಾಲು ಎಳಿತಾ ಇರ್ತದೆ, ಕಾಲಿನ ಶಕ್ತಿ ಕಮ್ಮಿ ಆಗೋದಿರ್ತದೆ, ಆಮೇಲೆ ನರಗಳು ಸೆಳ್ತಾ ಬರೋದು ಅಂತ ಇರ್ತದೆ. ಸೊ ಅದೆಲ್ಲ ಪ್ರಾಬ್ಲಮ್ಸ್ ಮೊದಲೆಲ್ಲ ವಯಸ್ಸಾಗಿದ್ದವರಲ್ಲಿ ಕಾಣ್ತಾ ಇತ್ತು. ಬಟ್ ಲಾಸ್ಟ್ 10 ವರ್ಷದಿಂದ ನಾವು 20ಇಂದ 30 ವರ್ಷದಲ್ಲಿ ಇದು ತುಂಬ ನೋಡ್ತಾ ಇದ್ದೀವಿ. ಸೊ ಫಸ್ಟ್ ಇದಕ್ಕೆ ರೀಸನ್ ಇಸ್ ಲೈಫ್ ಸ್ಟೈಲ್. ಅಂದರೆ ದಿನದಿನದ್ದು ಊಟದಲ್ಲಿ ದಿನದಿನದ್ದು ಹೇಗೆ ನಾವು ಎಕ್ಸಸೈಸ್ ಮಾಡ್ತೀವಿ ಅದರ ಮೇಲೆ ಡಿಪೆಂಡ್ ಆಗ್ತದೆ. ಸೊ ಸಣ್ಣ ವಯಸ್ಸವರು ಈಗ ಕರೆಕ್ಟಾಗಿ ಊಟದಲ್ಲಿ ಕರೆಕ್ಟಾಗಿ ತಗೊಂಡಲ್ಲ, ಹೇಗೆ ಹಾಲು, ಹೆಸರು ಕಾಳು, ಸೊಪ್ಪು, ಮೊಟ್ಟೆ ಅದೆಲ್ಲ ಜಾಸ್ತಿ ತಗೊಂಡಿಲ್ಲ ಆದರೆ ಅವಾಗ ಅವರಿಗೆ ಈ ಥರದ್ದು ಮಾಂಸ ವೀಕ್ ಆಗಿ ಎಲ್ಬಿದ ತೊಂದರೆ ಎಲ್ಲ ಸ್ಟಾರ್ಟ್ ಆಗ್ತದೆ. ಇನ್ನೊಂದಂದರೆ ಎಕ್ಸಸೈಸ್. ಯಾರು ಸಹ ಈಗ ರೀಸೆಂಟ್ ಆಗಿ ಎಕ್ಸಸೈಸ್ ಅಂತೂ ಮಾಡೋದೇ ಇಲ್ಲ. ಡೈಲಿ ಎದ್ದು ಎಕ್ಸಸೈಸ್ ಮಾಡೋದು, ಬೆಳಿಗ್ಗೆ ಎದ್ದು ಎಕ್ಸಸೈಸ್ ಮಾಡೋದು ಅದೆಲ್ಲ ಇಲ್ಲೇ ಇಲ್ಲ. ಸಿಂಪಲ್ ಒಂದು ಹೇಳ್ತೀನಿ ಅಂದರೆ, ಬೆಳಿಗ್ಗೆದ್ದು ಸೂರ್ಯ ಇರ್ತದಲ್ಲ, ಸೂರ್ಯದಲ್ಲಿ ವಿಟಮಿನ್ D3 ಅಂತ ಇರ್ತದೆ. ಸೊ ಮೊದಲೇನು ಮಾಡ್ತೇವೆ, ಬೆಳಿಗ್ಗೆ ಎದ್ದು ಸೂರ್ಯ ಮುಂದೆ ಎಕ್ಸಸೈಸ್ ಮಾಡೋದು, ಸೂರ್ಯ ನಮಸ್ಕಾರ ಮಾಡೋದು ಎಲ್ಲ ದೊಡ್ಡವ್ರು ಮಾಡ್ತಾ ಇದ್ರು, ಚಿಕ್ಕ ವಯಸ್ಸಿಂದನೇ ಮಾಡ್ತಾ ಇದ್ರು. ಅವಾಗ ಅದಲ್ಲಿ ಏನು ಬೆನಿಫಿಟ್ ಅಂದರೆ ವಿಟಮಿನ್ D3 ಜಾಸ್ತಿ ಆಗ್ತಾ ಇತ್ತು, ಎಲ್ಬಿಗೆ ಶಕ್ತಿ ಬರ್ತಾ ಇತ್ತು, ಎಲ್ಬ್ಗಳಿದ್ದ ಕಾಯಿಲೆಗಳು ಕಮ್ಮಿ ಇತ್ತು. ಈಗ ಪ್ರಾಯದಲ್ಲಿ ನಾವು 7, 9, 10 ಗಂಟೆ ಆ ಥರ ಆಗುವಾಗ ವಿಟಮಿನ್ D3 ಸಹ ತನ್ನಷ್ಟೇ ಕಮ್ಮಿ ಆಗ್ತದೆ. ಅವಾಗ ಈ ಥರದ್ದು ಬೆನ್ನೋವೆಲ್ಲ ಬರ್ತದೆ. ಸೊ ಇದಕ್ಕೆ ಸೊಲ್ಯೂಷನ್ ಫಸ್ಟ್ ಅಂದರೆ ಅವರು ಲೈಫ್ ಸ್ಟೈಲ್ ಚೇಂಜ್ ಮಾಡಬೇಕು. ಲೈಫ್ ಸ್ಟೈಲ್ ಚೇಂಜ್ ಅಂದರೆ ಫಸ್ಟ್ ಅವರು ಮಾರ್ನಿಂಗ್ ಎಕ್ಸಸೈಸಸ್ ಮಾಡಬೇಕು, ಊಟ ಟೈಮಿಗೆ ತಗೊಳ್ಬೇಕು, ಜಂಕ್ ಫುಡ್ ತಿನ್ನಬಾರ್ದು, ಚಿಪ್ಸ್, ಮ್ಯಾಗಿ ಅದೆಲ್ಲ ಅವಾಯ್ಡ್ ಮಾಡಬೇಕು. ಅದರ ಬದಲೇ ಹೆಲ್ದಿ ಫುಡ್, ಹೆಸರು ಕಾಳು, ಸೊಪ್ಪು, ಹಾಲು ಕುಡಿಬೇಕು ಡೈಲಿ, ಅದರಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತದೆ. ಇಷ್ಟೆಲ್ಲ ಮಾಡಿದ ಮೇಲೆ ಸಹ ಕೆಲವೊಬ್ಬರಿಗೆ ಬರ್ಬೋದು. ಅದಕ್ಕೆ ಡಿಸ್ಕಿತ್ ಪ್ರಾಬ್ಲಮ್ ಅಂತ ಹೇಳ್ತೀವಿ. ಸೊ ಡಿಸ್ಕಿತ್ ಪ್ರಾಬ್ಲಮ್ ಬರೋದು ತುಂಬ ಭಾರದ ಕೆಲಸ ಮಾಡಿದರೆ ಯೂಶಲಿ ಬರ್ತದೆ, ಇಲ್ಲ ಬಿದ್ದರೆ ಬರ್ತದೆ, ಇಲ್ಲಾದರೆ ಎಲ್ಪ್ ಸವಿತಾ ಆದರೆ ಬರ್ತದೆ. ಸೊ ಎಲ್ಪ್ ಸವಿತಾಗೆ ಲೈಫ್ ಸ್ಟೈಲ್ ಚೇಂಜ್ ಮಾಡಬೇಕು. ಡಿಸ್ಕಿತ್ ಪ್ರಾಬ್ಲಮಿಗೆ ನಾವು ಅದಕ್ಕೆ ಅದ್ರ ಪ್ರಕಾರ ಟ್ರೀಟ್ಮೆಂಟ್ ಕೊಡ್ತೀವಿ. ಸೊ ಡಿಸ್ಕಿತ್ ಪ್ರಾಬ್ಲಮ್ ಏನಾಗ್ತದೆ, ಸೊಂಟದಿಂದ ಕಾಲಿಗೆ ನರಗಳು ಬರ್ತದೆ, ಅದು ಹಿಡ್ಕೊಳ್ತದೆ. ಸೊ ನಮ್ಮದು ಹ್ಯೂಮನ್ಸಲ್ಲಿ ಇದಂದರೆ ನಾವು ಸರ್ತ ನಿಲ್ಲೋದು, ಬೇರೆಲ್ಲ ಪ್ರಾಣಿಗಳು 4 ಕಾಲಲ್ಲಿ ನಿಲ್ತದೆ. ಸೊ ನಾವು ಸರ್ತ ನಿಲ್ಲೋದು ಅದು ಅಡ್ವಾಂಟೇಜ್, ನಮಗೆ ನಾವು ಎಲ್ಲ ಕಡೆ ಓಡಾಡೋದು. ಡಿಸ್ಅಡ್ವಾಂಟೇಜ್ ಅಂದರೆ ಎಲ್ಲ ಲೋಡ್ ಸೊಂಟ ಮೇಲೆ ಬೀಳ್ತದೆ. ಸೊ ಸೊಂಟ ಮೇಲೆ ಬೀಳುವಾಗ ಸೊಂಟದ ಪ್ರಾಬ್ಲಮ್ಸ್ ಬರೋದು ಕಾಮನ್. ಸೊ ಇದಕ್ಕೆ ಹೇಗೆ ಗೊತ್ತಾಗ್ತದೆ ಅಂದರೆ, ಒಂದಂದರೆ ಸೊಂಟದಿಂದ ಕಾಲಿಗೆ ಬರೋದು ನರ ಹಿಡುವಾಗ ಕಾಲು ಸೆಳ್ತ ಸ್ಟಾರ್ಟ್ ಆಗ್ತದೆ, ಅಂದ್ರೆ ಸೊಂಟ ತುಂಬ ನೋವು ಬರ್ತದೆ. ಸೊ ನಿಮ್ಮದು ಸೊಂಟ ಹೀಗಿರ್ತದೆ, ಸೊ ಸೊಂಟಲ್ಲಿ ಇಷ್ಟು ಎಲ್ಬ್ಗಳಿರ್ತದೆ, ಎಲ್ಲ ಎಲ್ಬ್ ಮಧ್ಯದಿಂದ ಡಿಸ್ಕ್ ಇರ್ತದೆ, ಅದರ ಹಿಂದೆಯಿಂದ ನರಗಳು ಹೊರಗೆ ಬರ್ತದೆ. ಸೊ ನೀವು ಯಾವಾಗ ಮುಂದೆ ಬಗ್ಗಿ ಭಾರ ಎತ್ತೀರಾ ಆವಾಗ ಇದು ಡಿಸ್ಕ್ ಹೊರಗೆ ಬಂದು ನರಗೆ ಹಿಡಿತದೆ, ಆವಾಗ ನಿಮಗೆ ಕಾಲು ಸೆಳ್ತ ಎಲ್ಲ ಶುರು ಆಗ್ತದೆ. ಸೊ ಇದಕ್ಕೆ ನಾವು ಎಲ್ಬಿಗೆ ಶಕ್ತಿ ಕೊಟ್ಟರೆ, ಮಾಂಸಕ್ಕೆ ಶಕ್ತಿ ಕೊಟ್ಟರೆ ತನ್ನಷ್ಟಿಗೆ ಈ ಥರದ ಪ್ರಾಬ್ಲಮ್ ಸ್ಟಾರ್ಟ್ ಆಗೋದಿಲ್ಲ. ಈ ಥರ ಪ್ರಾಬ್ಲಮ್ ಸ್ಟಾರ್ಟ್ ಆದರೆ ದೆನ್ ಎಂಥ ಸೊಲ್ಯೂಷನ್ ಅಂತ ನಮ್ಮ ಹತ್ರ ಬರಬೇಕು, ಅದಕ್ಕೆ ಕರೆಕ್ಟಾಗಿ ಟ್ರೀಟ್ಮೆಂಟ್ ತಗೊಳ್ಳಿ. ಅಲ್ಲ ಸ್ವಲ್ಪ ಸೊಂಟ ನೋವಿದೆ, ನಾಳೆ ನೋಡುವ ಸ್ವಲ್ಪ ರೆಸ್ಟ್ ತಗೊಳ್ಳುವ, ಆ ಥರ ಮಾಡಬಾರ್ದು. ಸೊ ಏನಾಗ್ತದೆ, ಸೊಂಟ ನೋವು ಫಸ್ಟ್ ಸ್ಟಾರ್ಟ್ ಆಗ್ತದೆ, ಆಮೇಲೆ ಕಾಲಿದ ವೀಕ್ನೆಸ್ ಸ್ಟಾರ್ಟ್ ಆಗುತ್ತೆ. ಅದಾಗುವವರೆಗೆ ವೇಟ್ ಮಾಡಬಾರ್ದು. ಸೊಂಟ ಡಿಸ್ಕ್ ತುಂಬ ಹೊರಗೆ ಬಂದರೆ ಅದಕ್ಕೆ ಟ್ರೀಟ್ಮೆಂಟ್ ಅಂದರೆ ನಾವು ಇದು ಕಾಲಿಗೆ ತೂಕ ಹಾಕಿರ್ತೀವಿ, ಟ್ಯಾಬ್ಲೆಟ್ಸ್ ಕೊಡ್ತೀವಿ, ಆ್ಯಂಡ್ MRI ಸ್ಕ್ಯಾನ್ ಮಾಡಿ ನೋಡ್ತೀವಿ. ತುಂಬ ತೊಂದರೆ ಇದ್ದರೆ ಇಲ್ಲಿ SDM ಅಲ್ಲಿ ಈಗ ನಾವು ಸರ್ಜರೀಸ್ ಸಹ ಮಾಡ್ತೀವಿ. ಮೊದಲಿನ ಥರ ಓಪನ್ ಸರ್ಜರೀಸ್ ಮಾಡೋದಿಲ್ಲ ನಾವೀಗ. ಈಗ ಸಣ್ಣ ವಯಸ್ಸವರಿಗೆಲ್ಲ ಮೊದಲಾದರೆ ಫುಲ್ ಓಪನ್ ಮಾಡಿ ರಕ್ತಸ್ರಾವ ಜಾಸ್ತಿ ಆಗೋ ಚಾನ್ಸ್ ಎಲ್ಲ ಇತ್ತು. ಬಟ್ ಈಗ ಏನಿಲ್ಲ, 2 ಸಣ್ಣ ತೂತ್ ಮಾಡಿ ಕ್ಯಾಮ್ರಾ ಹಾಕಿ ಎಂಡೋಸ್ಕೋಪಿಕ್ ಸರ್ಜರಿ ಮಾಡ್ತೀವಿ. ಸೊ ಅದು ಫೆಸಿಲಿಟಿ ನಾವು SDM ಅಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ. ಪ್ಲಸ್ ಇದೆಲ್ಲ ಸೊಂಟ ನೋವು ಬರುವಾಗ ಇಮಿಡಿಯೇಟ್ ತೋರಿಸ್ಬೇಕು, ನಿಗ್ಲೆಕ್ಟ್ ಮಾಡಬಾರ್ದು. ಸರ್, ಈಗ ಹಿಂದೆ ಎಲ್ಲ ಕಾಲಿನ ಗಂಟು ನೋವಿಗೆ ಅಷ್ಟೊಂದು ಪರಿಹಾರ ಇದ್ದಿಲ್ಲ, ಆದರೆ ಈಗ ಹೊಸದಾಗಿ ಮೆಥಡ್ ಶುರುವಾಗಿದೆ ಅಲ್ವಾ, ನೀ ರಿಪ್ಲೇಸ್ಮೆಂಟ್ ಮತ್ತೆ ಹಿಪ್ ರಿಪ್ಲೇಸ್ಮೆಂಟ್ ಬಗ್ಗೆ. ಇದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ಮಾಹಿತಿ ತಿಳಿಸ್ಕೊಡ್ಬೋದು?
ಸೊ ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಅಂದರೆ ಮೊಣಕಾಲಿದ ಸವ್ದದ ಎಲ್ಬ್ ತೆಗೆದು ಮೆಟಲಿದ ಎಲ್ಬ್ ಹಾಕೋದು ಆಯ್ತು. ಸೊ ಮೆಟಲಿದ ಎಲ್ಬ್ ಏನು ಮಾಡ್ತದೆ, ಅದು ಸೈಂಟಿಫಿಕ್ಲಿ ಡಿಸೈನ್ಡ್ ಎಲ್ಬ್. ಸೈಂಟಿಫಿಕ್ಲಿ ಡಿಸೈನ್ಡ್ ಎಲ್ಬ್ ಏನು ಮಾಡ್ತದೆ, ಅದು ನಿಮ್ಮದು ಮೊಣಕಾಲಿದ ಫಂಕ್ಷನ್ ಮಾಡ್ತದೆ. ಸೊ ಈಗ ಎಲ್ಲರಿಗೆ ಬಂದ ಕೂಡಲೇ ಮೊಣಕಾಲು ನೋವಿಗೆ ನೀ ರಿಪ್ಲೇಸ್ಮೆಂಟ್ ಮಾಡೋದು. ಫಸ್ಟ್ ಇದು ನೀ ರಿಪ್ಲೇಸ್ಮೆಂಟ್ವರೆಗೆ ಮುಟ್ಟಬಾರ್ದು ನೀವು. ಅದಕ್ಕೆ ನಿಮಗೆ ಫಸ್ಟ್ ಮೊಣಕಾಲು ನೋವು ಬರುವಾಗನೇ ಯಾವಾಗ ಸಹ ನಮಗೆ ಬಂದು ತೋರಿಸ್ಬೇಕು. ಅದಕ್ಕೆ ಸಿಂಪಲ್ ಕ್ಯಾಲ್ಶಿಯಂ ವಿಟಮಿನ್ ಟ್ಯಾಬ್ಲೆಟ್, ಗಂಟು ಶಕ್ತಿದು, ಗಂಟಿನ ನೀರು ಜಾಸ್ತಿ ಮಾಡಲಿಕ್ಕೆ ಟ್ಯಾಬ್ಲೆಟ್ಗಳು ಬರ್ತದೆ. ಅದು ತಗೊಂಡ್ರೇ ಇದು ಸ್ಟೇಜಿಗೆ ಮುಟ್ಟೋದಿಲ್ಲ. ಸೊ ಇನಿಷಿಯಲಿ ನಿಮ್ದು ಎಲ್ಬ್ ಹೀಗಿರ್ತದೆ, ಸ್ಮೂತ್ ಆಗಿ ಇರ್ತದೆ. ಸೊ ಕ್ಯಾಲ್ಶಿಯಂ ವಿಟಮಿನ್ ಕಮ್ಮಿ ಆಗುವಾಗ ಇದು ಟೈಮ್ ಆಗಿ ಸವೆತ ಆಗ್ತಾ ಹೋಗ್ತದೆ. ಸೊ ನಿಮಗೆ 30 ವರ್ಷ 40 ವರ್ಷಕ್ಕೆ ಮೊಣಕಾಲು ನೋವು ಬಂದರೆ ಇಮಿಡಿಯೇಟ್ ನಮ್ಮ ಹತ್ರ ಬರ್ಬೋದು. ಅವಾಗ ನೀ ರಿಪ್ಲೇಸ್ಮೆಂಟ್ ಅವಶ್ಯಕತೆ ಇರೋದಿಲ್ಲ, ನಿಮಗೆ ವಿಟಮಿನ್ ಟ್ಯಾಬ್ಲೆಟ್ಸ್ ಅಲ್ಲೇ ಗುಣ ಆಗ್ತದೆ. ನೀವೆಲ್ಲ ಮೊಣಕಾಲು ನೋವು ಇಟ್ಕೊಂಡು ಮನೆಯಲ್ಲೇ ಕೂತ್ಕೊಂಡು ಎಲ್ಲ ಕೆಲಸ ಮಾಡ್ತಾ ಕೂತ್ಕೊಂಡ್ರೆ ಇದು ಸ್ಲೋ ಆಗಿ ಫುಲ್ ಸವೆತ ಆಗ್ತದೆ. ಫುಲ್ ಸವೆತ ಆಗುವಾಗ ಅದು ಟ್ಯಾಬ್ಲೆಟ್ಸಲ್ಲಿ ಗುಣ ಆಗೋದಿಲ್ಲ. ಅದಕ್ಕೆ ಮೊದಲೆಲ್ಲ ದೊಡ್ಡ ಅಷ್ಟೇನು ಪರಿಹಾರ ಇರಲಿಲ್ಲ. ಬಟ್ ಈಗ ಏನಿದೆ, ನೀ ರಿಪ್ಲೇಸ್ಮೆಂಟ್ ಸರ್ಜರೀಸ್ ತುಂಬ ಸಕ್ಸಸ್ಫುಲ್ ಆಗಿದೆ. ಮೊದಲಿದ್ದಕ್ಕೆ ಈಗಕ್ಕೆ ಡಿಫ್ರೆನ್ಸ್ ಏನಂದರೆ, ನಾವು ಯಾವ್ದು ಮೆಟಲ್ ಹಾಕ್ತೀವಿ ಅದು ತುಂಬ ಅಡ್ವಾನ್ಸ್ಡ್ ಆಗಿದೆ. ಸೊ ಅದು ನಿಮ್ಮದು ಮೊಣಕಾಲಿದ್ದು ನಾರ್ಮಲ್ ಹೇಗೆ ಇರ್ತದೆ ಅದನ್ನೇ ಟೋಟಲಿ ರೆಪ್ಲಿಕೇಟ್ ಮಾಡ್ತದೆ. ಅದಕ್ಕೆ ನೀ ರಿಪ್ಲೇಸ್ಮೆಂಟ್ ಸರ್ಜರಿಗೆ ನೀವೀಗ ಮೊದಲಿನ ಥರ ಕಾಲಿದ ಸರ್ಜರಿ ಮಾಡಿದ ಕೂಡಲೇ ತುಂಬ ಟೈಮ್ ರೆಸ್ಟ್ ತಗೊಳ್ಬೇಕು, ಆ ಥರ ಏನಿರೋದಿಲ್ಲ. ಸೊ ಇದು ಮೊಣಕಾಲು ಚಿಪ್ ಬದಲಾವಣೆ ಮಾಡಿದ ಮೇಲೆ ನಿಮಗೆ ಇಮಿಡಿಯೇಟ್ ನೆಕ್ಸ್ಟ್ ದಿನ ನಡೆಸ್ತೀವಿ. 5 ರಿಂದ 10 ದಿನ ಅಲ್ಲಿ ಸ್ಟೆಪ್ಸ್ ಎಲ್ಲ ಬಡಿಸ್ತೀವಿ, ಸ್ಟೆಪ್ಸ್ ಎಲ್ಲ ಹತ್ತಲಿಕ್ಕೆ ಬಿಡ್ತೀವಿ ಆಯಿತಾ. ಒಂದು ತಿಂಗಳಲ್ಲಿ ನೀವು ವಿದೌಟ್ ವಾಕರ್ ಫ್ರೀ ಆಗಿ ನಡಿಬೋದು. ನೀವು ಮೊಣಕಾಲು ನಾವು ಇಟ್ಕೊಂಡು ವರ್ಷಾನ್ಗಟ್ಲೆ ಇದ್ದರೆ ನಿಮಗೆ ಕೆಳಗೆ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ, ಚಕ್ಲು ಮುಕ್ಳು ಹಾಕಿ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ, ಅದೆಲ್ಲ ಪ್ರಾಬ್ಲಮ್ಸ್ ಇರ್ತದೆ. ಬಟ್ ನೀ ರಿಪ್ಲೇಸ್ಮೆಂಟ್ ಆದಮೇಲೆ ಅದೆಲ್ಲ ಮಾಡ್ಬೋದು. ಸೊ ಅದು ಈಗ ತುಂಬ ಹೆಲ್ಪ್ ಆಗ್ತಾ ಇದೆ. ಈ ಎಸ್ಪೆಷಲಿ ರೂರಲ್ ಏರಿಯಾದಲ್ಲಿ ಎಲ್ಲರೂ ತುಂಬ ಟೈಮ್ ಇದು ಇಟ್ಕೊಂಡು ಲಾಸ್ಟ್ವರೆಗೆ ಆಗುವವರೆಗೆ ಬರೋದಿಲ್ಲ. ಬಟ್ ಆ ಥರ ಮಾಡಬಾರ್ದು. ಇನಿಷಿಯಲ್ ಸ್ಟೇಜಲ್ಲಿ ಬಂದರೆ ಟ್ಯಾಬ್ಲೆಟ್ಸಲ್ಲೇ ಗುಣ ಆಗ್ತದೆ. ಸ್ವಲ್ಪ ಲೇಟ್ ಬಂದರೆ ಸಹ ನೀ ರಿಪ್ಲೇಸ್ಮೆಂಟಿಗೆ 2 ದಿನ 3 ದಿನ ಹಾಸ್ಪಿಟಲಲ್ಲಿ ಇದ್ದು ನೀವು ಕರೆಕ್ಟಾಗಿ ಸರ್ಜರಿ ಮಾಡಿಕೊಂಡು ಸರಿಯಾಗಿ ಮಾಡ್ಬೋದು. ಇದು ಹಿಪ್ ರಿಪ್ಲೇಸ್ಮೆಂಟ್ ಅಂದರೆ ಹಿಪ್ ರಿಪ್ಲೇಸ್ಮೆಂಟ್ ನಿಮ್ಮದು ಎಲ್ಬ್ ಸವೆತ ಆಗಿ ಬರ್ತದೆ. ಸೊ ಅದಕ್ಕೆ ಸಹ ನಾವು ಮೆಟಲ್ ಹಾಕ್ತೀವಿ. ಅದೆಲ್ಲರಿಗೆ ಇರುವುದಿಲ್ಲ, ಕೆಲವೊಬ್ಬರು ಕಾಯಿಲೆಗಳಲ್ಲಿ ಬರ್ತದೆ ಅದು. ಸೊ ಅದು ರುಮಟಾಯ್ಡ್ ಆರ್ಥೈಟಿಸ್ ಅಂತ ಹೇಳಿ ಸಂಧಿವಾತ ಹೇಳ್ತೀವಿ. ಸಂಧಿವಾತದವರು ಗಂಟು ನೋವು ಬಂದವರು ಇಮಿಡಿಯೇಟ್ ನಮ್ಮ ಹತ್ರ ಬಂದು ಯಾವಾಗ ಸಹ ಟೆಸ್ಟ್ ಮಾಡಿಸ್ಬೇಕು. ಆ ಥರ ಇರುವಾಗ ಹಿಪ್ಪಿದ ಪ್ರಾಬ್ಲಮ್ಗಳು ತನ್ನಷ್ಟೆಗೆ ಅವಾಯ್ಡ್ ಮಾಡ್ಬೋದು. ಬಟ್ ತುಂಬ ಲೇಟ್ ಬಂದವರಿಗೆ ಸಹ ಈಗ ಮೊದಲಿನ ಥರ ರೆಸ್ಟ್ ಅಂತ ಇರೋದಿಲ್ಲ. ಹಿಪ್ ರಿಪ್ಲೇಸ್ಮೆಂಟ್ ಸರ್ಜರಿಯಿಂದ ಅವರು ಮೊದಲಿನ ಥರ ಎಲ್ಲ ಕೆಲಸ ಮಾಡ್ಲಿಕ್ಕೆ ಆಗ್ತದೆ. ಸೊ ನಾರ್ಮಲ್ ಆಗಿ ನಿಮ್ಮ ಮೊಣಕಾಲು ಹೀಗಿರ್ತದೆ. ಸೊ ಇದು 2 ಎಲ್ಬಿಂದ ಕೂಡ್ತದೆ. ಅದರಲ್ಲಿ ಒಂದು ಕಾರ್ಟಿಲೇಜ್ ಅಂತ ಇರ್ತದೆ, ಅದರ ಒಳಗೆ ಆಯಿಲ್ ಥರ ಇರ್ತದೆ. ಸೊ ವಯಸ್ಸಾಗ್ತಾ ಆಗ್ತಾ ಎಲ್ಬ್ ಸವೆತ, ಕ್ಯಾಲ್ಶಿಯಂ ವಿಟಮಿನ್ ಕಮ್ಮಿ ಆದರೆ ಎಲ್ಬ್ ಸವೆತ ಆಗ್ತದೆ. ಎಲ್ಬ್ ಸವೆತ ಆಗುವಾಗ ಈ ಥರದ್ದು ಸವೆತ ಸ್ಟಾರ್ಟ್ ಆಗ್ತದೆ. ಇದರಲ್ಲಿ ಏನಾಗ್ತದೆ, ಒಂದು ಎಲ್ಬ್ ಇನ್ನೊಂದು ಎಲ್ಬಿಗೆ ತಾಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ತಾಗ್ಲಿಕ್ಕೆ ಸ್ಟಾರ್ಟ್ ಆಗುವಾಗ ನಿಮಗೆ ಮೊಣಕಾಲು ನೋವು ಬರೋದು. ಸೊ ಇದು ಮೊಣಕಾಲು ನೋವಿಗೆ ಬೇಗ ಬಂದರೆ ಇದು ಸವೆತ ನಾವು ಸ್ಟಾಪ್ ಮಾಡ್ಬೋದು. ತುಂಬ ಸವೆತ ಆದರೆ ಇದಕ್ಕೆ ನೀ ರಿಪ್ಲೇಸ್ಮೆಂಟ್ ಆಪ್ರೇಷನ್ ಅಂತ ಮಾಡ್ತೀವಿ. ನೀ ರಿಪ್ಲೇಸ್ಮೆಂಟ್ ಅಂದರೆ ನಿಮ್ಮ ಸೌದದ ಭಾಗ ಎಲ್ಲ ತೆಗೆದು ಈ ಥರದ್ದು ಮೆಟಲ್ ಬರ್ತದೆ. ಈ ಮೆಟಲ್ ತುಂಬ ಅಡ್ವಾನ್ಸ್ಡ್ ಮೆಟಲ್. ಇದು ನಾವು ಇಂಪೋರ್ಟ್ ಮಾಡಿ ತರಿಸೋದು. ಈಗ ಅದು ನಾರ್ಮಲ್ ನಿಮ್ಮದು ಮೊಣಕಾಲು ಹೇಗಿದೆ ಹಾಗೆ ಕೆಲಸ ಮಾಡ್ತದೆ. ಸೊ ಅದು ರಿಪ್ಲೇಸ್ ಮಾಡಿ ನೀವು ನೆಕ್ಸ್ಟ್ ದಿನನೇ ನಡಿಲಿಕ್ಕೆ ಆಗ್ತದೆ. ಧನ್ಯವಾದಗಳು ಸರ್. ಎಷ್ಟೊತ್ತು ಲೋವರ್ ಬ್ಯಾಕ್ ಪೇನ್ ಹಾಗೆಯೇ ಹಿಪ್ ರಿಪ್ಲೇಸ್ಮೆಂಟ್ ಮತ್ತು ನೀ ರಿಪ್ಲೇಸ್ಮೆಂಟ್ ಬಗ್ಗೆ ನಮ್ಮ ವೀಕ್ಷಕರಿಗೆ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಮುಂದಿನ ಸಂಚಿಕೆಯಲ್ಲಿ ಕಣ್ಣಿನ ಸಮಸ್ಯೆ ಹಾಗೂ ಅದರ ಚಿಕಿತ್ಸೆ ಹೇಗೆ ಅನ್ನುವಂಥದ್ದನ್ನ ಡಾಕ್ಟರ್ ಸುಭಾಷ್ ಚಂದ್ರ ಕಣ್ಣಿನ ತಜ್ಞರು ಮಾಹಿತಿಯನ್ನ ಕೊಡ್ಲಿಕ್ಕಿದ್ದಾರೆ. ಸೊ ಇದೇ ಹೊತ್ತಿನ ವಿಶೇಷ. ನೋಡ್ತಾ ಇರಿ U+ TV.